ಬಿಎಂಟಿಸಿ ಡ್ರೈವರ್ಸ್ ಮತ್ತು ಕಂಡಕ್ಟರ್ಗಳಿಗೆ ಇದು ಒಂತರಹದ ಆಘಾತ. ಇನ್ಮೇಲೆ ಚಾಲಕರು ನಿರ್ವಾಹಕರು ಕಮಕ್ ಗಿಮಕ್ ಅನ್ನಂಗಿಲ್ಲ. ಮೀಡಿಯಾ ಮುಂದೆ ಬಂದು ಮಾತನಾಡಿದರೆ ಸಿಬ್ಬಂದಿಗಿಲ್ಲ ಉಳಿಗಾಲ. ಬಿಎಂಟಿಸಿ ಖಾಕಿ ತೊಟ್ಟ ಡ್ರೈವರ್ಗಳು ಕಂಡಕ್ಟರ್ಗಳು ಕ್ಯಾಮರಾ ಕಂಡಾಗ ತಲೆ ಬಾಚ್ಕೊಂಡು ನಿಂತ್ಕೊಂಡು ಅವರಿಗೆ ತೋಚಿದ ಮತ್ತು ಅವರ ಅನುಭವವನ್ನು ಹೇಳಂಗಿಲ್ಲ. ಇನ್ನು ಮುಂದೆ ಮೀಡಿಯಾ ಮುಂದೆ ಬಂದು ಮಾತನಾಡಿದ್ರೆ ಸಿಬ್ಬಂದಿಗಳಿಗೆ ಉಳಿಗಾಲ ಇಲ್ಲ. ನೌಕರರ ಹೆಗಲ ಮೇಲೆ ಬಂದೂಕಿಟ್ಟ ಬಿಎಂಟಿಸಿ ಎಂಡಿ ಶಿವಕುಮಾರ್. ಬಿಎಂಟಿಸಿ ಸಂಸ್ಥೆಯ ವಿರುದ್ಧ ನೌಕರರು ಟೀಕಾಸ್ತ್ರ ಪ್ರಯೋಗಿಸುವಂತಿಲ್ಲ. ವೈಯಕ್ತಿಕ ವಿಷಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತಿಲ್ಲ. ನೌಕರರು ಮಾಧ್ಯಮಗಳಲ್ಲಿ ಹೇಳಿಕೆ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವಂತಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ್ರೆ ಕೆಎಸ್ಆರ್ಟಿಸಿ ನಿಯಮಾವಳಿ 1971ರ ಪ್ರಕಾರ ಕ್ರಮ. ನಿಯಮಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಂಡ್ರೆ ಸೂಕ್ತ ಶಿಸ್ತು ಕ್ರಮ. ಎಚ್ಚರಿಕೆ. ಬಿಎಂಟಿಸಿ ಎಂಡಿ ಶಿವಕುಮಾರ್ ಎಲ್ಲ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಎಂಟಿಸಿ ಎಲ್ಲ ಸಿಬ್ಬಂದಿ ನೀತಿ ನಿಷ್ಠೆಯನ್ನು ಹೊಂದಿರಬೇಕು. ಇತ್ತೀಚೆಗೆ ಬಿಎಂಟಿಸಿಯ ವಿರುದ್ಧ ಚಾಲಕ ನಿರ್ವಾಹಕರಿಂದ ಅಪಪ್ರಚಾರಗಳಾಗಿತ್ತು. ಹೀಗಾಗಿ ಸಂಸ್ಥೆಯನ್ನು ಟೀಕಿಸುವ ನೌಕರರಿಗೆ ಕಠಿಣ ಆದೇಶ ಹೊರಡಿಸಿದ ಎಂಡಿ. ಬಿಎಂಟಿಸಿ ಡ್ರೈವರ್ಸ್ ಮತ್ತು ಕಂಡಕ್ಟರ್ಗಳಿಗೆ ಇದು ಒಂದು ತರಹದ ಆಘಾತ. ಬಿಎಂಟಿಸಿ ಚಾಲಕರನ್ನ ಅಥವಾ ನಿರ್ವಾಹಕರ ಬಾಯಿಗೆ ಬೀಗ ಹಾಕುವಂಥ ಪ್ರಯತ್ನ ಇದು. ನಾನು ಅದರ ಅರ್ಥ 1971 ಏನದು ಕೆಎಸ್ಆರ್ಟಿಸಿಯ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇಲ್ಲ, ಅದರ ವಿರುದ್ಧ ಯಾವುದೇ ನಿಂದನಾತ್ಮಕವಾದ ಹೇಳಿಕೆ ಇದಲ್ಲ. ಆದರೆ ಚಾಲಕರಿಗೆ ಕಷ್ಟ ಅಂತ ಬಂದಾಗ, ನಿರ್ವಾಹಕರಿಗೆ ಏನಾದರೂ ಡಿಪೋದಲ್ಲಿ ಸಮಸ್ಯೆಗಳಾದಾಗ ಬಾಯಿ ಒಳಗೆ ಅವರ ಎಲ್ಲ ಅಭಿಪ್ರಾಯಗಳನ್ನು ಅದುಮಿಟ್ಟು ಪಾಪ ಉಸಿರುಗಟ್ಟು ಸಾಯ್ಬೇಕಷ್ಟೇ ಅವರುಗಳು. ಅವರ ಸಮಸ್ಯೆಗಳನ್ನು ಬಾಯಿ ಬಿಟ್ಟು ಹೇಳೋ ಹಂಗಿಲ್ಲ. ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಬಾಯಿಗಳಿಗೆ ಬೀಗ ಹಾಕಬೇಕು. ನೀವು ಯಾರು ಕೂಡ ಮಾಧ್ಯಮದ ಮುಂದೆ ಸಂವಿಧಾನದ 4ನೇ ಅಂಗ ಎಂದು ಕರೆಸಿಕೊಳ್ಳುವ ದಿ 4th ಪಿಲ್ಲರ್, ಅದರ ಮುಂದೆ ನಿಮ್ಮ ಗೋಳನ್ನು ಹೇಳಕ್ಕಳಂಗಿಲ್ಲ ಅಂತ ಹೇಳ್ತೀರಿ. ನೀವು ಯಾರ ಜೊತೆ ಹೇಳ್ಕೋಬೇಕು? ಡಿಪೋದು ಮ್ಯಾನೇಜರಿಗೆ ಹೇಳಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಇನ್ನು ಡಿಪೋದು ಎಂಡಿಗೆ ಹೇಳಿದ್ರು ಕೂಡ ಆ ಬಿಎಂಟಿಸಿ ಕಚೇರಿ ಕಟ್ಟಡದ ಅಷ್ಟು ಗೋಡೆಗಳ ಪೈಕಿ ಗಟ್ಟಿ ಗೋಡೆಯಲ್ಲಿದೆ ಅಂತ ನೋಡ್ಕೊಂಡು ಆ ಗೋಡೆಗೆ ಚುಚ್ಕೋಬೇಕು ಡ್ರೈವರ್ಗಳು. ಇಷ್ಟೇ ಆಗಬೇಕಾಗಿರೋದು. ಡ್ರೈವರ್ಗಳ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂತಿಲ್ಲ. ನಿಗಮದ ದೌರ್ಬಲ್ಯಗಳನ್ನು ಬಹಿರಂಗವಾಗಿ ಎಲ್ಲೂ ಕೂಡ ಪ್ರಸ್ತುತಪಡಿಸುವ ಹಾಗಿಲ್ಲ. ಮನುಷ್ಯನ ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನ ಅಲ್ವಾ ಇದು? ಮಾತನಾಡುವ ಅಧಿಕಾರ ಮನುಷ್ಯನಿಗಿದೆ. ನಿಮ್ಮ ಇಲಾಖೆಯ ಕುಂದುಕೊರತೆಗಳನ್ನು ಹೇಳಿಕೊಡುದು ಅಂದರೆ ಇದು ನಿಜಕ್ಕೂ ಕೂಡ ಅತ್ಯಂತ ದುರಂತಮಯ ವಿಚಾರ. ಹಾಗಾದರೆ ಚಾಲಕರು ಅನುಭವಿಸುವ ವೇದನೆ ಮತ್ತು ಆ ಕ್ಷೇತ್ರದಲ್ಲಿ ಅನುಭವಿಸುವಂತಹ ಯಾತನೆ ಯಾರ ಜೊತೆ ಹೇಳ್ಕೊಳ್ಳೋದು? ನೌಕರರ ಹೆಗಲ ಮೇಲೆ ಬಂದೂಕಿಟ್ಟು ಬಿಎಂಟಿಸಿ ಎಂಡಿ ಶಿವಕುಮಾರ್. ಬಿಎಂಟಿಸಿ ಸಂಸ್ಥೆಯ ವಿರುದ್ಧ ನೌಕರರು ಟೀಕಾಸ್ತ್ರ ಪ್ರಯೋಗಿಸುವಂತಿಲ್ಲ. ವೈಯಕ್ತಿಕ ವಿಷಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತಿಲ್ಲ. ನೌಕರರು ಮಾಧ್ಯಮಗಳಲ್ಲಿ ಹೇಳಿಕೆ ಹಾಗೂ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಿಲ್ಲ. ಅವರವರ ಹೆಂಡ್ರು ಮಕ್ಕಳ ಜೊತೆ ಮಾತ್ರ ಹೇಳ್ಕೋಬೇಕು ಅಂತ ಇದರ ಅರ್ಥ. ನಿಯಮ ಉಲ್ಲಂಘಿಸಿದರೆ ಕೆಎಸ್ಆರ್ಟಿಸಿ ನಿಯಮಾವಳಿ 1971ರ ಪ್ರಕಾರ ಕ್ರಮ. ಅಂದರೆ ಇದೊಂಥರ ಏನು ರಕ್ಷಣಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿಯಮಾವಳಿಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಂಡ್ರೆ ಸೂಕ್ತ ಶಿಸ್ತು ಕ್ರಮ. ಎಚ್ಚರಿಕೆ. ಬಿಎಂಟಿಸಿ ಎಂಡಿ ಶಿವಕುಮಾರ್ ಎಲ್ಲ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನು ನೀವು ಸಾಮಾಜಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಮಾಧ್ಯಮದ ಮುಂದೋ ಹೇಳಿಕೊಳ್ಳುವಂತಿಲ್ಲ ಎನ್ನುವಂತಹ ನಿರ್ಧಾರ. ಇದರ ವಿರುದ್ಧ ಈಗಾಗಲೇ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಇನ್ನು ಇದಕ್ಕೇನಾದರೂ ಸೂಕ್ತವಾದ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಡ್ರೈವರ್ಗಳು ಮಾಡ್ತಾರಾ ಅಥವಾ ಪ್ರತಿಭಟನೆಯ ಮುಖಾಂತರವಾಗಿ ಮುಷ್ಕರದ ಮುಖಾಂತರವಾಗಿ ಬೀದಿಗಿಳಿಯುವಂತಹ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.